ಮಾಡ್ತೀರು? 10 ಮಂದಿ ಮಕ್ಕಳು ಇದ್ದೀರಿ. ಎಷ್ಟು ಮಂದಿ ಮಕ್ಕಳು ಇದ್ದೀರು? 10 ಮಂದಿ. ನಮಗೆ 2 ಮಕ್ಕಳು ಕರೆಕ್ಟ್ ದೇವರ ಆರಾಧನೆ ಮಾಡಲು. ಒಬ್ಬ ಸೀರಿಯಲ್ ಬಿಗಿನ ಕೊಡಿ ಹೋಯ್ತಾನ, ಒಬ್ಬ ಪಿಕ್ಚರ್ ಒಳಗೆ ಕೊಡಿ ಹೋಯ್ತಾನ, ಒಬ್ಬ ದೋಸ್ತರು ಸೇರಿ ಕ್ರಿಕೆಟ್ ಆಳ ಕೊಡಿ ಹೋಯ್ತಾನ. ಪ್ರಾರ್ಥನೆ ಟೈಮ್ ಸಿಗಲ್ಲ. ಆದ್ರೆ ಯೋಬನ ಮಕ್ಕಳು ದಿನ ಒಂದು ಮನೆಯಲ್ಲಿ ಔತಣ ಮಾಡ್ತಿದ್ರು, ಪ್ರಾರ್ಥನೆ ಮಾಡಂತ ಕುಟುಂಬ. ಆದ್ರೆ ಯೋಬ ಮಕ್ಕಳಿಗೆ ಹೆಂಗ್ ನಡೆಸನಂದ್ರ ನೀತಿ ಮಾರ್ಗದಾಗ ದೇವ್ರ ಭಯ ಭಕ್ತಿ ಅವನಿಗೆ ಅದಂದ್ರ ಮಕ್ಕಳಿಗೆ ಅವ ಸುಮ್ಮನೆ ಬಿಟ್ಟಿಲ್ರಿ. 10 ಮಂದಿ ಮಕ್ಕಳಿಗೆ ಅವ ದೇವ್ರ ಮಾರ್ಗದಾಗ ನಡೆಸ್ಯಾನ. ನನ್ನ ಮಕ್ಕಳು ಕ್ರಿಯಾ ರೂಪದಲ್ಲಿ ಬಿ ಮನುಷ್ಯನಗರ ಪಾಪ ಮಾಡಿರ್ಬೇಕು. ಮನುಷ್ಯನ ಪಾಪ ಮಾಡಿದ ಯಾರ ಮಾಡಿದೆ ಅಂತ ಹೇಳ್ತೇವ ಬೌಜಿ ಹೇಳ್ರಿ. ನಾವು ನಮ್ಮ ಕಣ್ಣು ಖರಾಬ್ ಆಗಿದ್ದು ಕೆಲವರು ಅಂತಾರೆ ಅವ್ರು ದೊಡ್ಡ ಪ್ರವಾದಿ ಅಲ್ರಿ, ಅವ್ರವ್ರ ದೊಡ್ಡ ಪ್ರವಾದಿ ಯಾರು? ಅವ್ರು ಭೀ ಹಂಗಾರೆ ದೊಡ್ಡ ಪ್ರವಾದಿ ಅಲ್ಲ. ಯಾರು ಪ್ರವಾದಿ? ನಿಮಗೆ ನೀವೇ ಪ್ರವಾದಿ ಇದ್ದೀರಿ. ನಿಮಗೆ ಕಣ್ಣು ಪಾಪ ಮಾಡಿದ್ದು ಒಳಗೆ ಪರಿಶುದ್ಧಾತ್ಮ ದೇವ್ರಂತಾರೆ ನೀ ಪಾಪ ಮಾಡಿದ್ದು. ನಿಮಗೆ ಕೆಟ್ಟ ಆಲೋಚನೆ ಬಂದಿರೋದು ನಿಮಗೆ ಖೂನ್ ಆಯ್ತದೆ, ಬೇರೆಯವ್ರಿಗೆ ಖೂನ್ ಆಗಲ್ಲ, ಬೇರೆಯವ್ರಿಗೆ ಖೂನ್ ಆಗಲ್ಲ, ಬೇರೆಯವ್ರಿಗೆ ಖೂನ್ ಆಗಲ್ಲ. ನಿನಗೆ ನೀನೇ ಪ್ರವಾದಿ. ಯಾಕಂದ್ರ ನಿನ್ನ ಒಳಗ ಯೇಸು ಕ್ರಿಸ್ತ ಹಣ ಚಪ್ಪಾಳೆ ತಡಬೇಕು ಜೋರ. ನಮ್ಮ ಕಣ್ಣು ಪಾಪ ಮಾಡಿದ ಪೈಲೆ ಯಾರಿಗೆ ಖೂನ್ ಆಯ್ತದ? ನಮ್ಮ ಕಣ್ಣು ಕೆಟ್ಟ ಹೋದು, ನಮ್ಮ ಕಣ್ಣು ಕೆಟ್ಟದಾಗ ಯಾರಿಗಾರ ನೋಡಿದೆ ಅಂದ್ರೆ ನಮಗೆ ನಾವೇ ಸಾಕ್ಷಿ ಇರ್ತೇವೆ. ಮತ್ತು ಕಣ್ಣು ನನಗಡೆ ತಿಳಿಯಿರ್ತಾವ, ಪಾಪ ಏಟ್ ಚಂದ್ರನ ಏನೇನು ಕಣ್ಣು ಇವ ಏನು ಪಾಪ ಮಾಡಿಲ್ಲ. ಅದಕ್ಕೆ ಮನುಷ್ಯನಿಗೆ ಏನೇನು ಅನ್ಕೋತೇವೆ? ಕಣ್ಣು ಮನ್ಸು ಖರಾಬ್ ಮಾಡಿತ್ತು. ಮತ್ತು ನಮ್ಮ ಮನ್ಸು ನಮಗೆ ಸಾಕ್ಷಿ ಹೇಳ್ತದ್ರಿ ನಾ ತಪ್ಪು ಮಾಡತ್ತಿದೆಯಲ್ಲ ಅಂತೇಳಿ. ಮತ್ತೆ ಆ ಪ್ರವಾದಿ ಬೇಕು? ನಿಮಗೆ ನೀವೇ ಪ್ರವಾದಿ ಇದ್ದೀರಿ. ಈಗ ಭಾಳ ಮಂದಿ ಸೇವೆದಾಗ ಬಂದಿರೋರಿಲ್ಲ. ಕೆಲವರು ಸೇವಕರ ಇಲ್ಲಲ್ಲ ತಿಳಿದ್ರೆ, ಕೆಲವರು ಸೇವಕರ ಇಲ್ಲ ತಿಳಿದ್ರೆ, ಕೆಲವರು ಪ್ರಾಫೆಸಿ 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 ಅಂತಲ್ಲಿ ವಾಕ್ಯ ಕೇಳಕ್ ಹೋಗಿದೆ. ಇಲ್ಲಿ ಯಾರೋ ಒಬ್ಬರು ಶೋಭಾ ಇದ್ರಿ ಹೇಳ್ರಿ ಹೇಳತ್ತವ್ರು, ಅಲ್ಲಿ ಶೋಭಾನೇ ಇಲ್ಲ. ನಿಮ್ ನೆಂಟರಾಗಿದ್ದೀರಿ ಶೋಭಾ, ಅವ್ರ ಹೊಟ್ಟಿನೇ ಹೇಳತ್ತದ. ನೀವು ಇಲ್ಲಿ ಎದ್ದು ನಿಂತಿರೋರಿಗೆ ಕಮ್ಮಿ ಆಯ್ತದ. ನಿಮ್ಮ ನೆಂಟರಾಗ ಶೋಭಾರ ಹೇಳ್ರಿ, ಅಲ್ಲಿ ಭೀ ಶೋಭಾ ಇದೆ. ಇವ್ರಿಗೆ ಶೋಭಾನೇ ಕುನ್ನದೇವ್ರಿ ಚೀನಾದ ಹೋಗಿ ನಿಂದಿರ್ಸ್ಬೇಕು. ಅಲ್ಲಿ ಹೆಸರು ಹೆಂಗಿರ್ತಾ? ಚಿಂಚಿ, ಚಂಚಿ, ಮುಂಚಿ ಹಿಂಗಿರ್ತಾವ ಹೆಸರು. ಆ ಹೆಸರು ಬರ್ಲೇವ್ರಿ. ಶೋಭಾ, ರಾಜು ಇಲ್ಲ ಅಭಿಷೇಕ್ ಅಂದ್ರೆ ಆ ವಾಕ್ಯಕ್ಕೆ ಅನುಸಾರವಾಗಿ ನಡೀರಪ್ಪ, ನೀವು ಕೈ ಜೋಡಿಸ್ತೀವಿ. ಓಡ್ಬಾರ್ದು. ಎಷ್ಟು ಕಷ್ಟಪಟ್ಟು ತಾತ ಸಿಮನ್ ಸಭೆ ಕಟ್ಟವ್ರು ಎಷ್ಟು ತ್ಯಾಗ ಮಾಡ್ಯಾರ. ಈಗ ನಾವು ಲಾಭ ಆಗ್ಬೇಕಂತೇವೆ. ಏನಂತೇವೆ? ಲಾಭ. ನಮಗೆ ಲಾಭ ಬೇಕು. ಈಗ ನಾವು ಚಂದ ಹೇಳ್ತೇವೆ ಕೇಳ್ರಿ. ಯೋಬಗ 10 ಮಂದಿ ಮಕ್ಕಳಿದ್ವಿ. ಎಷ್ಟು ಮಂದಿ ಮಕ್ಕಳಿದ್ವಿ? 10 ಮಂದಿ ಮಕ್ಕಳು. 7,000 ಕುರಿ, ದನ, ಒಂಟಿ, ಕತ್ತಿ, ಅನೇಕ ಸೇವಕರು ಅವನ ಬಲಿದ್ದೀರಿ. ಆದ್ರೆ ನನ್ನ ಮಕ್ಕಳು ಮನಸ್ಸಿನಾಗರ ಪಾಪ ಮಾಡಿರ್ಬೇಕಂತ ಹೇಳಿ ದಿನ ಯಜ್ಞೆ ಮಾಡ್ತೀನಿ. ಏನ್ ಮಾಡ್ತೀನು? ದಿನ ಯಜ್ಞೆ ಮಾಡ್ತೀನವ. ದೇವ್ರಿಗೆ ಯಜ್ಞ ಸಲ್ಲಿಸ್ತೀನಿ. ಯಾಕಂದ್ರ ನನ್ನ ಮಕ್ಕಳು ಕ್ರಿಯೆಗಿಲ್ಲ ಬಿ ಮನಸ್ಸಿನಿಂದ ಪಾಪ ಮಾಡಿರ್ಬಹುದು. ನನ್ನ ಮಕ್ಕಳು ಪಾಪ ಮಾಡಿದ್ರೆ ಪರಲೋಕಕ್ಕೆ ಹೋಗಲ್ರು. ನಾ ಯಾರು ಮಾಡ್ಬೇಕು? ನನ್ನ ಮಕ್ಕಳ ಕೈದು ಯಜ್ಞೆ ಮಾಡ್ಬೇಕಂತ ಹೇಳಿ ಯಜ್ಞೆ ಮಾಡ್ತೀನವ. ಇವತ್ತು ಅವತ್ತು ದಿನ ಯಜ್ಞೆ ಮಾಡ್ಯಾನ. ಕರೆ ನಾವು ದಿನ ಯಜ್ಞೆ ಮಾಡಕ್ಕೆ ಒಂದು ಪ್ರಾರ್ಥನೆ ಮಾಡೋಣ. ದಿನ ಒಂದು ಕುರಿ ಕೊಯ್ಲತ್ತ ದೇವ್ರಿಗೆ ಯಜ್ಞೆ ಮಾಡತ್ತಾನೆ. ಆದ್ರ ಒಂದಿನ ಏನಾಗ ಖುನದನ ಯೋಬನಂತ ಭಕ್ತ ಯಾರು ಬೀಳ್ರಿ ಅಪ್ಪ. ಯೋಬನಂತ ಭಕ್ತ ನನಗೆ ಬೈಬಲ್ದಾಗ ಸಿಗಲ್ಲಂತ ವ್ಯಕ್ತಿ ಅನ್ನೋದು ಭಾಳ ಕಷ್ಟ ಬಂದವ. ಭಾಳ ಅವ ಕಷ್ಟ ಬಂದ್ರೆ ಬಿ ದೇವ್ರಿಗೆ ಖನಪಡಿಸಿ ಹೆಂಗೆ ಖುನದನ ಅವ ದೇವರಲ್ಲಿ ಯಥಾರ್ಥ ಚಿಂತನಾಗಿದ್ದ, ಒಳ್ಳೆಯವನಾಗಿದ್ದ. ಆದ್ರೆ ಸೈತಾನು ಚಂದ ಕೇಳಿದ್ರು ವಾಕ್ಯ. ಸೈತಾನ ದೇವದೂತರು ಬಂದು ಹೋಗಂತ ಸಮಯದಲ್ಲಿ ಸೈತಾನ ಏಷ್ಯಾಕೆರಿಗೆ ಹೋಗ್ಯಾನ, ದೇವ್ರ ಸನ್ನಿಧಿಗೆ ಹೋಗಿಲ್ಲ. ಮಾತಾಡ್ಬೇಕು ನಾನು, ಮಾತಾಡಪ್ಪ. ಹೋಗಿಲ್ಲ. ಅವಾಗ ಕರ್ರಗಿದ್ದೀನ. ಕೆಲವ್ರು ಏನಂತಾರ, ನಾ ಕೆರೆ ಧರಿ ಹೇಳಿಲ್ಲ. ಒಂದು ದೇವ್ ನಿಂತಿತ್ತು, ದೊಡ್ಡ ಕಣ್ಣವ, ಇಟ್ಟು ಹಲ್ಲವ, ನಾಲ್ಗೆ ಹೊರಕ್ಕೆ ವ್ಯಾಂತ ನೋಡಂಗಿತ್ತು. ದೇವ್ ನಿಮ್ಮ ಕಚ್ಚದ್ರಲ್ಲ, ನೆನ್ಪಿಟ್ಕೋರಿ. ಬೈಬಲ್ ಚಂದ ಕಲ್ಕೋರಿ. ನಿಮಗೆ ಖಾಲಿ ಪ್ರಾಫೆಸಿ ಹೇಳಿದ್ರು ನನಗೆ ನಾನು ಮಂಗಳ ಕಾಣಿಕೆ ಕೊಡ್ತೀರಿಲ್ಲ. ಆದರೆ ಇವಾಗ ನಮ್ಮ ತಮ್ಮ ವಾಕ್ಯ ಕೇಳವಲ್ಲ, ಚಪ್ಪಾಳೆ ತಟ್ಟಬೇಕು. ಹಲಲುಯ್ಯ, ಹಲಲುಯ್ಯ. ಆದ್ರ ವೇಷ ಹಾಕಿ ಎಲ್ಲಿ ಹೋಗ್ಯಾನ? ದೇವದೂತರು ಬಿ ಖೂನ್ ಹಿಡ್ದಿಲ್ಲ. ಅವನಿಗೆ ದೇವ್ರ ಸನ್ನಿಧಾನದಾಗ ಕಾಣಿಸ್ಕೊಂಡ. ದೇವ್ರ ಖೂನ ಹೇಳ್ತಾರೆ. ನಮಗೆಲ್ಲರಿಗೆ ದೇವ್ರ ಖೂನ ಹಿಡಿತಾರೆ. ನಾವು ಏಟ್ ಬಿ ಹೆಂಗೆ ಬಿ ಇರಲಿ, ನಮ್ಮ ಗುಣ ಹೆಂಗದ? ಯಾರಿಗೆ ಖೂನದ? ದೇವ್ರಿಗೆ ಖೂನದ. ಆಮೇಲೆ ನಮ್ಮ ಗುಣ ದೇವ್ರಿಗೆ ಖೂನ, ನಾವು ಮಾಡೋ ದೇವ್ರಿಗೆ ಖೂನ. ನಮಗೆ ಲೋಕದ ಯಾರು ನೋಡಲ್ಲ ಉಂಟು ಅಂತ ಹೇಳಿದ್ರ ನಮಗ ಒಬ್ಬತ್ ನೋಡತನ ಆತೆ ಯೇಸು ಕ್ರಿಸ್ತ. ಚಪ್ಪಾಳೆ ತರಬೇಕು ಜೋರ. ನಾವು ಮಾಡಿದ ಖೂನದ. ಸೈತಾನ ಹೋಗಲಿಂತನ, ಸೈತಾನ
ಅವ ಏನಂತಾನ, ನಾ ಭೂಲೋಕದಲ್ಲಿ ತಿರುಗಾಡುತ್ತಾ ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಬಂದಿದೆ. ಸೈತಾನ ದಂಧೆ ಏನದ ಹೇಳ್ರಿ ಅನ್ರಿ, ಅಲ್ಲಿ ಇಲ್ಲಿ ಅಂತಲ್ಲಿ ಕೊಡಲ್ಲ. ಕೆಲವರು ಭಜನೆ ಆಗ್ಲತ್ತಿರ್ವಿ ಅಂದ್ರೆ ಅಲ್ಲಿ ಇಲ್ಲಿ ಜಪ ಮಾಡದೇ ತಡ ಖಾಲಿ ಇರ್ತದ ವಿಷಯಕ್ಕೆಲ್ಲ ಜಂಗ. ಅದಕ್ಕೆ ನಾ ಪ್ರೇಮ್ ಮಾಡೋದೇ ಫಸ್ಟ್ ವಾಕ್ಯನೇ ಜಪ. ನಾವು ಕಣ್ಣು ಮುಚ್ಚೋದೇ ತಡ ಅದ. ಆಡ್ತೇವೆ ಕಣ್ಣು ಮುಚ್ಚಿಡ್ಕಿ ಕಾಡೆ ಗೂಡೆ ಹಚ್ಚನ್ ಮಕ್ಕಳು ಓಡಿಯೋದು ಮಕ್ಕಳು ಎಲ್ಲಪ್ಪ ಕಾಡ್ತೇವಲ್ಲ. ಅದಕ್ಕೆ ವಾಕ್ಯದ ಹಿಡಿಬೇಕಾಗಿ ಆಮೇಲೆ ಆದ್ರೂ ಸೈತನಿಗಂತಾರೆ ಎಲ್ಲೆಲ್ಲಿ ಬಂದಿಲ್ಲ, ಭೂಲೋಕದಲ್ಲಿ ತಿರುಗಾಡುತ್ತಾ ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಬಂದಿದೆ ಅಂದ್ರೆ ದೇವರ ತರ ನನ್ನ ದಾಸನ ಗಮನ ಇಕ್ಕಿದೆ, ನನ್ನ ಭಕ್ತನ ಗಮನ ಇಕ್ಕಿದೆ, ನನ್ನ ಮಗನ ಗಮನ ಇಕ್ಕಿದೆ. ನೀ ಕುಡಿಯರಿಗೆ ನೋಡಿರ್ಬಹುದು, ಇಸ್ಪತಾಳರಿಗೆ ನೋಡಿರ್ಬಹುದು, ವ್ಯಭಿಚಾರ ಮಾಡಿದ್ರಿ ನೋಡಿರ್ಬಹುದು, ಮಾತಮಂತ್ರ ಮಾಡೋರಿಗೆ ನೋಡಿರ್ಬಹುದು, ಕಲಂಕಿ ಮಾಡೋರಿಗೆ ನೋಡಿರ್ಬಹುದು. ನನ್ನ ಆರಾಧನೆ ಮಾಡೋ ಒಬ್ಬ ಮಗನ ಭೂಲೋಕದಾಗ ಅವನ ಮೇಲೆ ನೀ ಗಮನ ಇಕ್ಕಿದ. ದೇವರು ನಿಮ್ಮ ವಿಷಯದಲ್ಲಿ ಹಂಗೆ ಸಾಕ್ಷಿ ಹೇಳಬೇಕು. ನನ್ನ ಮಗಳ ಮೇಲೆ ಗಮನ ಇಕ್ಕಿದೆ, ನನ್ನ ಮಗನ ಮೇಲೆ ಗಮನ ಇಕ್ಕಿದೆ. ಅಷ್ಟು ಐಶ್ವರ್ಯವಂತನ ಆಸ್ತಿಯದ ಹೊಟ್ಟೆ ತುಂಬ ಮಕ್ಕಳ 10 ಮಂದಿ. ಆದ್ರ ಸೈತಾನ ಎಲ್ಲಿಗೆ ಹೋಗ್ಯಾನ ಅವನಿಗೆ ಕಾಣಿಸ್ಲಕ್ಕ ದೇವ್ರ ಸನ್ನಿಧಿ. ಎಲ್ಲಿಗೆ ಹೋಗ್ಯಾನ? ದೇವ್ರ ಬಳಿಕೆ ಹೋಗಿ ಸೈತಾನ್ ಮನುಷ್ಯ ಕಾಣಿಸ್ಲಕ್ಕ ಆಗ ತಗೊಂಡ್ರ ನಾವು ಪಾಸ್ಟರ್ಗಳು ದೇವ್ರಕ್ಕ ದೊಡ್ಡರಿದ್ದೇವೆ ಇಲ್ಲ. ಆದ್ರ ದೇವ್ರ ಒಂದು ಯೋಚನೆ ಏನದಕ್ಕ ದೇವರೇ ನೀನು ಒಳಗಿದ್ದಿ ಆ ಸೈತಾನ ಸೋಲಿಸ್ಲತ್ತಾನ. ಆಮೇಲೆ ಸಿಕ್ಕಿ ಪರಲೋಕದಿಂದ ತಗೊಂಡ್ ಬಂದ ಮೇಲೆ ಏನಾಗ್ಯದ? ಒಂಟಿ ಶಾರ್ಟ್ಕಟ್ ಐತೆ ಭಾಷೆ, ಚಿಂತೆ ಮಾಡ್ಬಿಟ್ರಿ. ಒಂಟಿ ಕುರಿ ದನ ಇವೆಲ್ಲ ನಷ್ಟ ಆಗೋಗಿದೆ. ಏನಾಗ್ಯದ? ಎಲ್ಲ ನಷ್ಟ, ಲುಕ್ಸಾನ. ಕಸ್ದಿಯರ್ ಬಂದು ಕುರಿ ಹುಡ್ಕೊಂಡು, ಶಬದರ್ ಬಂದು ಕತ್ತಿ ಹುಡ್ಕೊಂಡು, ದನಗಳ ಮೇಲೆ ಚಿಡಲ್ ಬಿತ್ತು, ಏನೇನೋ ಆದ್ರೂ ಭೀ ಅದ್ರಾಗ ಒಬ್ಬ ಆಳ ಮನುಷ್ಯ ಬಂದಿರ್ತಾನ. ಕುರಿ ಎಲ್ಲ ಕಸ್ತಿಯರ್ ಹುಡ್ಕೊಂಡು ಹೋಗ್ಯಾರ. ಸರ್ ನಾವು ಒಬ್ಬನೇ ತಪ್ಪಿಸ್ಕೊಂಡು ಬಂದಿದ್ರೆ ಏನಂತ ಅನ್ಕೊಂಡವನ, ನೀ ಚಿಂತೆ ಮಾಡಬೇಡ, ಯೆಹೋವನು ಕೊಟ್ಟನು ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಚಪ್ಪಾಳೆ ತಡಬೇಕು ಜೋರಾಗಿ. ನಾವ್ ಹೆಂಗ್ ಮಾಡ್ತೇವೆ ಹಂಗ? ನಮ್ ಕುರಿ ಕದ್ಕೊಂಡು ಸಗದಾಡಿಲ್ಲವ, ದೇವ್ರು ಕೊಟ್ಟನ್, ದೇವ್ರು ತಗೊಂಡನ್, ಅವನ ಕೈಗೆ ನಾನು ದೇವ್ರು ಬಿಡಿಸಿಲ್ಲ. ನನ್ನ ಮ್ಯಾಗ ಶತ್ರು ದೇವ್ರು ಕಳಿಸಿರ್ಬೇಕು. ದೇವ್ರು ತಪ್ಪು ಕೊಟ್ಟು ದೇವ್ರು ತಗೊಂಡ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಲಾಭ ಆದ್ರೆ ಬೋಲೇಸು ಮಸಿಗೆ ಜಯಂತ ಡ್ಯಾನ್ಸ್ ಹೊಡಿತೇವೆ. ಎಲೆಕ್ಷನ್ದಾಗ ಗೆದ್ದಿರ ಘಾಟ ಬಿದ್ದರೆ ದೇವ್ರಿಗೆ ಘನಪಡಿಸ್ತೇವ. ಮಾತಾಡ್ರಿ, ಯಾರಿಗಾರ ಘಾಟ ಬಿದ್ದರೆ ದೇವ್ರಿಗೆ ಘನಪಡಿಸಿದೆ ಲಾಭ ಆಗ್ಬೇಕು. ಏನಾಗ್ಬೇಕು? ಲಾಭ. ಲಾಭ ಅಂದ್ರೆ ಬ್ಯಾಗ್ ತುಂಬ ರೊಕ್ಕ ಕೊಟ್ಟು, ಸರ್ ಜಗ್ರೇಸ್ ಇಲ್ಲ ಬೇಕಾದ್ರೆ ಫೋನ್ ಹಚ್ಚಿ ಆಗ ಏಸಯ್ಯ ನೀನಂದ್ರೆ ನನಗ ಇಷ್ಟ, ನಿನಗೆ ಬಿಟ್ಟು ನನಗ ಕಷ್ಟ. ಏಸಯ್ಯ ನೀನೇ ಇಷ್ಟ ಆಗ್ತೇವೆ. ಅದೇ ರೊಕ್ಕ ಇಲ್ಲಂದ್ರ ಏಸಯ್ಯ ಯಾರು ನನಗೆ ರೊಕ್ಕ ಬೇಕು ಇಸ್ಕರಿಯುವುದು ನನಗೆ ಇಲ್ಲ. ಓಟ್ ನಷ್ಟ ಆಗ್ಯದ. ಯೋಬ ದೇವ್ರಿಗೆ ಘನಪಡಿಸ್ತಾನೆ. ಯಾರಿಗೆ ಘನಪಡಿಸ್ತಾನ? ದೇವ್ರಿ. ಮತ್ತೊಂದು ಮಾತು ಕೇಳ, ಸೆಕೆಂಡ್ ಜರ್ನಿ ಹೋಗ್ಯಾನ. ಮಾತ್ರ ಸೈತಾನ ನೀ ಎಲ್ಲೆಲ್ಲಿ ಬಂದಿದಿ? ಭೂಲೋಕದಲ್ಲಿ ತಿರುಗಾಡ್ತಾ ಅಲ್ಲಿ ಇಲ್ಲಿ ತಿರುಗಾಡ್ತಾ ಬಂದಿದೆ. ಮತ್ತೆ ನನ್ನ ದಾಸನ ಗಮನ ಇಕ್ಕಿದೆ ಗೊತ್ತಾ? ಅವ್ವ ಬಾಬಾಗ ದೇವ್ರು ಅದೇ ಶೌಚಾಲ ಬರ್ತದಂದ್ರ ನನ್ನ ಮಕ್ಕಳಿಗೆ ಗಮನ ಇಕ್ಕಿದೆ. ಇವ್ರು ಮುದುಕಾದ್ರು ಭೀ ಆರಾಧನೆ ಮಾಡ್ತಾರೆ. ಚಪ್ಪಾಳೆ ತರಬೇಕು ಜೋರ. ಸಿಕ್ಕಿ ತಮ್ಮ ನೀ ಬಾ ಹೋಗ ತಬಲ ಭಾಷೆ ಅಭಿಷೇಕ್ ನೀವೇ ಕೊಡು. ಅಲ್ಲ ಸಿಕ್ಕಿ ಭೂಲೋಕದಲ್ಲಿ ನನ್ನ ದಾಸನ ಗಮನ ಇಕ್ಕಿದೆ. ಅಲ್ಲಿ ಆರಾಧನೆ ಮಾಡೋದು ಯಾರಿದ್ದೀವು? ಪ್ರಾರ್ಥನೆ ಮಾಡೋದು ಯಾರಿದ್ದೀವು? ಯೋಗಿದ್ದು ಅವು ಬಾಬರ ವಿಷಯದಾಗ ಬಿ ದೇವ್ರ ಹಂಗೆ ಸಾಕ್ಷಿ ಕೊಟ್ಟಿರ್ಬೇಕು. ಯಾಕಂದ್ರ ನಮ್ಮ ಜೀವಿತ ಹೆಂಗಿರ್ಬೇಕಂದ್ರ ಮಲ್ಲಕಲ್ಲೂರಿ ಕೈಗಳೆತ್ತಿ ಕಣ್ಣೀರಿನಿಂದ ಆರಾಧಿಸುವೆ.
ಪಡಿಸಂತ ವ್ಯಕ್ತಿ ಭೂಲೋಕದಲ್ಲಿ ನನ್ನ ಮಗನಂಗೆ ಯಾರು ಅದನ್ನ ಯೌವನ ಮೇಲೆ ಗಮನ ಇಕ್ಕಿದೆ ಮತ್ತಂತ ಅವನಿಗೇನು ಕಮ್ಮಿ ಇಕ್ಕಿದ್ದೇವ್ರೆ ಆಸ್ತಿ ಸಂಪತ್ತು ಎಲ್ಲ ಇತ್ತು ಅದು ನಷ್ಟ ಆಗ್ಯದ ಕರೆಕ್ಟ್ಗೆ ಮತ್ತೆ ಅವನಿಗೇನು ಕಮ್ಮಿ ಇಕ್ಕಿದೆ ಅವನಿಗೆ ಏನಾರ ಮೈಗೆ ರೋಗ ಬಂದ್ರೆ ನೀನು ದೋಷಿಸ್ತಾನೆ ಹೋಗಿ ಏನ್ ಬಿ ಮಾಡು ನನ್ನ ದಾಸನ ಜೀವ ಮಾತ್ರ ನೀನು ತಕೋಬೇಡ ನಿಮ್ಮ ಜೀವ ತಕೊಂಬ ದಮ್ ಯಾರು ಬಲ್ವಿ ಇಲ್ಲ ನೆನ್ಪಿಟ್ಕೊ ಮನಸ್ಸಾಯ್ತೇನೋ ಅತ್ತಿನ ಏನ್ ಹೊಂಟದೋ ಇತ್ತಿನ ಏನ್ ಹೊಂಟದೋ ಅನ್ಬಾರ್ದು ನಿಮ್ಮೊಳಗೆ ಆಲ್ರೆಡಿ ಒಬ್ಬ ಬಂದು ಕುಂತಾನ ಆತೆ ಯೇಸು ಕ್ರಿಸ್ತ ಇದ್ರೊಳಗ ಯೇಸು ಸ್ವಾಮಿ ಇದ್ಮೇಲೆ ನೀ ದೇವ್ರ ಆಲಯ ಆದ್ಮೇಲೆ ಅತ್ತಿನ ಏನ್ ಬರ್ತದ ಇತ್ತಿನ ಏನ್ ಬರ್ತದ ಎತ್ತಿನ ಏನ್ ಬರೋದು ಮ್ಯಾಗಿನ ಒಬ್ಬ ನಮ್ಮ ಅಪ್ಪ ಬರ್ತಾನ ನೀನು ಕರ್ಕೊಂಡು ಹೋಗ್ಲಕ್ಕ ಎಲ್ಲಿಗೆ ಅಂದ್ರ ಪರಲೋಕದ ಬೋಲೆ ಸಿಕ್ಕಿ ಉಂಟನವ ಹೋಗಿ ಏನ್ ಮಾಡು ನನ್ನ ದಾಸನ ಜೀವ ಮಾತ್ರ ತಗೊಂಡು ಬಂದು ಡೈರೆಕ್ಟ್ 10 ಮಂದಿ ಮಕ್ಕಳು ಎಷ್ಟು ಮಂದಿ 10 ಮಂದಿ ಮಕ್ಕಳ ಮೇಲೆ ಏನಿತ್ತು ಛತ್ ಬಿತ್ತಿ 10 ಮಂದಿ ಸತ್ತವೆ ಎಷ್ಟು ಮಂದಿ 10 ಮಂದಿ ಸತ್ತವೆ ಸರ್ ನಿಮ್ಮ ಮಕ್ಕಳು 10 ಮಂದಿ ಸತ್ತವ್ರಿ ಅದನ್ನು ತಿಳಿಸ್ಲಾಕ ನಾವು ಹಬ್ಬನೇ ಬಂದಿದೆ ಬದುಕಿದೆ ಚಿಂತೆ ಮಾಡಬೇಡ ದೇವ್ರು ಕೊಟ್ಟ ನನ್ನ ಮಕ್ಕಳಿಗೆ ದೇವ್ರು ತಗೊಂಡನು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಚಪ್ಪಾಳೆ ತಟ್ಟಬೇಕು ದೇವ್ರು ಕೊಟ್ಟ ನನ್ನ ಮಕ್ಕಳಿಗೆ ದೇವ್ರು ತಗೊಂಡನು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಬೋಲೆ ಸುಮಸಿಕ್ಕಿ ಯೆಹೋವನ ಆಸ್ತಿ ನಷ್ಟ ಆದ್ರೆ ಬಿ ದೇವ್ರಿಗೆ ಬಿಟ್ಟಿಲ್ಲ ಘನಪಡಿಸಿ ತಾಯಿ ಹೊಡಿಬೇಕು ತಪ್ಪನ ಒಂದು ಹಂಗ ಚೀಲ ಸಿಕ್ಕಿದ್ರೆ ದೇವ್ರೇ ದೇವ್ರೇ ಬಹಳ ಮಂದಿ ಅಲ್ಲ ತಪ್ಪನೆ ಜಡ್ಜಿನ ಡ್ಯೂಟಿ DS ಡ್ಯೂಟಿ ಅಂತ ದೇವರೇ ದೇವರೆಂಬರು ಬಹಳ ಮಂದಿ ಅಲ್ಲ ಏನಿಲ್ದೋದ್ರಿ ಬಿ ದೇವರೆಂಬವೇ ನಿಜವಾದ ಭಕ್ತ ಚಪ್ಪಾಳೆ ತಟ್ಟಬೇಕು ಆಸ್ತಿ ನಷ್ಟ ಆಗ ಮಕ್ಕಳು ಸತ್ತೋಗಿರದ ಅವ ಅಂತಾನ ಏನಿಲ್ಲದವನಾಗ ತಾಯಿ ಗರ್ಭದಿಂದ ಬಂದೆ ಏನಿಲ್ಲದವನಾಗ ಗತಿಸಿ ಹೋಯ್ತೆ ಯೆಹೋವನು ಕೊಟ್ಟನು ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಈಗ ನನಗೆ ನೀವು ಉತ್ತರ ಕೊಡ್ರಿ ಬಾಬಾ ಹೋಗ ಈ ಲೋಕಕ್ಕೆ ಯಾರು ಕಳ್ಸ್ಯಾರ ಯಾರನ್ರೇವ ನೀವು ಕರ್ಕೊಂಡ್ ಬಂದಿರಿ ಯಾರ ಬಾಬಾ ಲೋಕಕ್ಕೆ ಯಾರು ಕಳ್ಸ್ಯಾರ ನಿಮಗೆ ಯಾರು ಕಳ್ಸ್ಯಾರ ಅವ್ರಿಗೆ ಯಾರು ಕಳ್ಸ್ಯಾರ ಯಾರು ಕಳ್ಸ್ಯಾರ ನೋಡು ಅವರೇ ಕರ್ಕೊಂಡು ಆತನ ನಾಮಕ್ಕೆ ಏನಾಗಬೇಕು ಸರ್ಪಿಸ್ಬಾರ್ದು ಈಗ ನನಗೆ ಬಂದು ದೇವ್ರಿಗೆ ನಾ ಸಾಯ್ಲತ್ತೀರಿ ಅಂತೇಳಿ ದೇವ್ರು ಕರ್ಕೊಂಡು ನೋಡಿದ್ರೆ ಅಳ್ತೀರಿ ದೇವ್ರು ಕೂಡ ಹೋಗ್ಬೇಕು ನಕ್ಕೋತ ಆಮೇಲೆ ನೋಡ್ರಿ ಹನೋಕ್ ನಡ್ಕೋತ ಹೋಗ್ಯಾನ ದೇವ್ರು ಎತ್ಕೊಂಡು ಹೋಗ್ಯಾರ ಅವನಿಗೆ ಆಮೇಲೆ ದೇವ್ರ ಭಕ್ತಳಾಗಿ ಸಾಯ್ಬೇಕು ದೇವ್ರ ಭಕ್ತಾಗಿ ಸಾಯ್ಬೇಕು ದೇವ್ರ ಮಕ್ಕಳಾಗಿ ಸಾಯ್ಬೇಕು ಆಮೇಲೆ ಈ ಕಡೆ ಕಾಲದಾಗ ಅಪ್ಪ ನಾ ನಿಮಗೆ ಹೇಳ್ತೇನೆ ನೋಡ್ರಿ ಜನ ನಾವು ಪರೇಶಾನ್ ಆಗ್ಬಾರ್ದು ನಾವು ವಾಕ್ಯದ ಹುಚ್ಚಾಗ್ಬೇಕು ಮನುಷ್ಯನ ಮಾತು ಕೇಳಿದೆವು ನರ್ಕಕ್ಕೆ ಹೋದೆವು ನೆನ್ಪಿಟ್ಕೊಂಡು ದೇವ್ರ ಮಾತು ಕೇಳು ದೇವ್ರ ಮಾತು ಎಲ್ಲ ಹುಣ್ಣಾಗ್ಯಾವ ಏನಾಗ್ಯಾವ ಬಂದು ಬೀದಿ ಚೌಕ್ ಮೇಲೆ ಕುಂತಾನೆ ಇನ್ನೊಂದು 5 ನಿಮಿಷ ಹಸು ಆಯ್ತು ಅನ್ಸ್ಬೇಡ ಹಲೋಯ್ಯ ನಿಮ್ಮ ಕಾಸು ಮೇಲೆ ಚಿಕನ್ ಫ್ರೈ ಮಟನ್ ಫ್ರೈ ಮಾಡಿದ್ವಿ ಇಲ್ಲೇ ಇಲ್ಲೋ 70 ಕೊಟ್ಟು ಬಂದೇನ ಆಮೇಲೆ ಒಲೆ ಸುಮ್ಮ ಸಿಕ್ಕಿ ಸರ್ ಸಾಕು ಮಾಡ್ರಿ ಹಂಗ ತಣ್ಣಗಾಯ್ತು ಮತ್ತೆ ಇಲ್ಲ ನಿಮ್ಗೆ ಈ ಊಟ ಉಣಿಸ್ದೆ ಅಂದ್ರೆ ಮತ್ತೆ ನಿಮ್ಗೆ ಸಾವೇ ಇಲ್ಲ ಚಪ್ಪಾಳೆ ತಡ್ಬೇಕು ಜೋರ ಈ ಊಟ ಉಂಬ ಕೈ ತೋರ್ಸ್ರಿ 2 3 4 ಮಂದಿ ಆ ಊಟ ದೇವ್ರ ವಾಕ್ಯ ಒಂದು ನಿಜವಾದ ಊಟ ನಮಗ ಆಮೇಲೆ ಒಲೆ ಸುಮ್ಮ ಸಿಕ್ಕಿ ಇಕ್ಕ ಸೆಕೆಂಡ್ ಜರ್ನಿ ಮಕ್ಕಳು ಸತ್ತೋದು ಸೆಕೆಂಡ್ ಜರ್ನಿದಾಗ ಒಂದು ಮೈಗೆಲ್ಲ ರೋಗ ಬಂತು ಅವ ಬೀದಿ ಚೌಕ್ ಮೇಲೆ ಕುಂತಾನೆ ಹೆಂಡತಿ ಹೊಂಟಾಳ ಎಲ್ಲಾನ ನಿನ್ ದೇವ್ರಿಗೆ ಬೈದಿ ಸಾಯ್ ಏನಂತಾನವ ಮೂರ್ಕುಳಂಗ್ ಮಾತಾಡ್ಬಾರ್ದು ನಾ ಏನು ಆದಾಮಿಲ್ಲ ಅವಳ ಮಾತಿ ಹುಚ್ಚಾಗ್ಬೇಕು ನಾ ಆದಾಮಿಲ್ಲ ನಾ ಯಹೂ ಬಿದ್ದೆ ಚಪ್ಪಾಳೆ ತಡ್ಬೇಕು ಆದಾಮ ಹೆಣ್ಣಿನ ಮಾತು ಕೇಳಬೇಕು ಆದಾಮ ಅವಳ ಸೈತಾನಿನ ಮಾತು ಕೇಳಿ ಹಾಳಾಗಿರ್ಬೇಕು ನೀ ಮೂರ್ಖರು ಹಂಗೆ ಮಾತಾಡ್ಬೇಡ ದೇವ್ರಿಗೆ ನಾವು ಒಳ್ಳೆಯದೇ ಹೊಂದ್ತೇವೆ ಕೆಟ್ಟದ್ದು ಹೊಂದದೇವು ನನ್ನ ಮಕ್ಕಳಿಗೆ ದೇವ್ರು ಕೊಟ್ಟಾರ ದೇವ್ರು ತಗೊಂಡಾರ ಮತ್ತು ನನಗೆ ಈ ರೋಗ ಅದ ಅಂತ ಹೇಳಿ ದೇವ್ರಿಗೆ ನಾ ಬೈಯಲ್ಲ ನಾನು ಏನ್ರ ತಪ್ಪು ಮಾಡಿರ್ಬೇಕು ಅದಕ್ಕೆ ನನಗೆ ಈ ಶಿಕ್ಷೆ ಕೊಟ್ಟಾರ ದೇವ್ರು ಅನ್ನತಾನವ ಹಲಲುಯ್ಯ ನಾ ತಪ್ಪು ಮಾಡಿರ್ಬೇಕು ನಾ ಮೋಸ ಮಾಡಿದ್ದೇನು ನಾ ಹುಟ್ಟಣಿದ್ದೀನಿ
ತಾಯಿ ಗರ್ಭದಲ್ಲಿ ಪಿಂಡ ಇರುವಾಗ ಸಾಯಣಿತ್ತು. ಈ ಲೋಕದಲ್ಲಿ ನೋಡಣಿದ್ದಿಲ್ಲ ದೇವರೇ, ನನಗೆ ಯಾಕೆ ಹುಟ್ಟಿಸಿದಿ, ನನಗೆ ಯಾಕೆ ಹುಟ್ಟಿಸಿದಿ ಅಂತ ಹೇಳಿ ಅವ ದುಃಖ ಪಡ್ತಾ ಪ್ರಾರ್ಥನೆ ಮಾಡ್ಯಾರ. ಕುಟುಂಬ ಎಲ್ಲ ಸರ್ವನಾಶ ಆಗೋಗ್ಯದ. ದೋಸ್ತರು ಸುಮ್ಮನೆ ಕೂಡಲು ನೆನ್ಪಿಟ್ಕೋ, ಚಂದಿದ್ದಾಗ ಎಲ್ಲರೂ ದೋಸ್ತಿ ಕಟ್ತಾವ, ಹಾಳಾಗಲ್ಲ, ಎಲ್ಲರೂ ಬಿಟ್ಟು ಹೋಯ್ತಾವ. ಅದಕ್ಕೆ ಹುಲ್ಲೆಲ್ಲಿ ಆಡಲ್ಲಿ ಅಂತಿಲ್ಲ, ಹುಲ್ಲೆಲ್ಲಿ ದನ ಅಲ್ಲಿ, ಎಲ್ಲ ಪಡಿಯದ ಅಲ್ಲಿ ಯಾರು ಇರ್ತಾವ. ಯೇಸು ಸ್ವಾಮಿ ಪಡಿಯಾಗ ಮಡ್ಡಿನಾಗ ಇದ್ದಿರು, ಅಲ್ಲಿ ನೀರು ಸಿಕ್ಕಿಲ್ಲ, ಅಲ್ಲಿ ಹಣ್ಣು ಸಿಕ್ಕಿಲ್ಲ, ಒಂದು ಕಲ್ಲು ಸಿಕ್ಕಿದ್ದೇವಿ. ತೀರು ಕಲ್ಲಿಗೆ ರೊಟ್ಟಿ ಮಾಡೋದು ಬಿಟ್ಟು ಕಲ್ಲು ಏನು, ತೀರು ಕಲ್ಲಿಗೆ ರೊಟ್ಟಿ ಮಾಡಿ. ದೇವ್ರೇನಂದ್ರೆ ಮನುಷ್ಯ ಈ ರೊಟ್ಟಿನಿಂದ ಯಾತಕ್ಕೆ ಬದುಕ್ತಾನ, ದೇವ್ರು ಬರುವ ಬಾಯಿನಿಂದ ಮಾತಿನಿಂದ ಬದುಕ್ತಾನೆ. ಚಪ್ಪಾಳೆ ತಡಬೇಕು ಜೋರ. ಮಾತಿನಿಂದ ಬದುಕ್ಬೇಕು. ಯೆಹೋವಗ ದೇವರು ಬಲಪಡಿಸ್ಯಾರ, ಯೆಹೋವಗ ದೇವರು ಘನಪಡಿಸ್ಯಾರ. ಅಷ್ಟು ರೋಗ ಅದರಿ ಅಪ್ಪ, ನಮ್ಗೆ ಜಗಳ ರೋಗ ಕಮ್ಮಾಗಲು ಅಂತಂದ್ರೆ ಸರ್ ದಿನ ಜಪ ಮಾಡ್ಕೊಳ್ಳೋದಕ್ಕೆ ಕಮ್ಮಾಗಲು ಅಂತಂದ್ರೆ ಒಂದು ತಾಯ್ತು ಕಟ್ರಿ ಮರಿ ಭಾಳ ಮಂದಿ ಇದ್ದೇವೆ, ಒಂದು ತಾಯ್ತು ಕಟ್ರಿ ಕಮ್ಮಾದ್ರು ಸಾಕು, ಸೇಫ್ಟಿ ಇರ್ತದೆ ಪಾಪ. ಅದೇನ ಒಂದು ತಾಯ್ತು ಕಟ್ರಿ, ತಾಯ್ತು ಕಟ್ರಿ. ಒಬ್ಬ ಪಾಸ್ಟರ್ ನನಗೆ ಹೋಗಿದ್ದೆ ಜಪ ಮಾಡಕ್ಕೆ ಹೆಸರು ಹೇಳ, ನನಗೆ ಪಾಸ್ಟರ್ಗಳು ಹೆಚ್ಚು ದುಶ್ಮನ ಆಯ್ತು. ಇದು ನೆನ್ಪಿಟ್ಕೊರಿ, ಮತ್ತು ದೋಸ್ತರು ಭೀ ಮನೆಯವ್ರ ಮಂದಿ ಎಲ್ಲ ನೆನ್ಪಿಟ್ಕೊರಿ. ನನಗೆ ಅರ್ಥ ಮಾಡ್ಕೊಂಡ್ರೆ ಯೇಸು ಸ್ವಾಮಿ ಒಬ್ಬತೆ. ರಾತ್ರಿ ತೇನಿಕೆ ದಾಳ್ಕೊತ ಜಪ ಮಾಡ್ತೀನಿ. ಭಾಳ ಶೋಧನೆ ಬಂದು ನನಗೆ ಸೇವೆಲ್ಲ ದೇವರಿಗೆ ಬಿಟ್ಟಿಲ್ಲ. ಆಮೇಲೆ ಒಲೆ ಸುಮ ಸಿಕ್ಕಿ ಡಿಂಬಿನಾಗ ಮಾಡ್ಕೊಂಡ ಆತ. ಡಿಂಬೆಗಳೇ ನಿಮಗೆ ಯಾವ ಏನೋ ಏನೋ ಚಡ್ಪಡಿಸೋದ ನಿದ್ದೆ ಬರ್ಲೋದು, ನಿದ್ದೆ ಬರ್ಲೋದು. ಮತ್ತೆ ಜಪ ಮಾಡ್ತೇವೆ, ಹಾ ಮಾಡ್ತಾರೆ. ಮತ್ತೆ ನಾವು ಮನೆಗೆ ಹೋಗ್ತೇವೆ, ಮತ್ತೆ ತಲೆ ನಿದ್ದೆ ಬರ್ಲಂತ ನಂಗ ನಿದ್ದೆ ಬರ್ಲಂತಲ್ಲ. ಮಂದಿ ಎಲ್ಲ ನನ್ನ ಮಗನಿಗೆ ಬುದ್ಧಿ ಬರ್ಲಂತದಲ್ಲ, ನಿಮಗೆ ಯಾಕೆ ನಿದ್ದೆ ಬರ್ಲಂತದ ನೋಡೋರು ಬರ್ಲ. ಮತ್ತೆ ಮನೆಗೆ ಹೋಗಿ ಮತ್ತೆ ಜಪ ಮಾಡಿ ಮತ್ತೆ ಜನ ಮಲ್ಕೊಂಡು ಮತ್ತೆ ನಿದ್ದೆ ಬರ್ಲಂತ. ನಾನು ಜೀವಕ್ಕೆ ಹೆಚ್ಚಾಗಿ ನಿದ್ದೆ ಬರ್ಲಕ್ ಇಲ್ಲಿ ಅಂತ ಹಿಂಗೆ ಮಾಡಿದ್ದೆ. ಕೈಗೆ ಅಂಡಿ ಹತ್ತಿರತ್ತಾವ, ಅಂಡಿ ಕೋಳಿ ಅಂಡಿ ಹತ್ತಿನ. ಈಗ ಒಂದು ನಿಂಬೆಕಾಯಿ ಅಂದ್ರೆ ಹತ್ತಾರೆ ಹೊಡಿ ಹೋಯ್ತಾವ, 10-12 ನಿಂಬೆಕಾಯಿ ಹತ್ತು ಹೋಯ್ತಾವ. ತೆಗೆದಾಗಿದೆ ಡಿಂಬಿ ತೆಗೆದ್ರೆ ಡಿಂಬಿಗೆ ಹೋಯ್ತು ಸುಟ್ಟೆಪ್ಪ, ಹೊಸ ಡಿಂಬಿ ತಂದು ಮನ್ಕೋ, ನೀನು ಪುಣ್ಯ ಬರಲಿ. ಎಲ್ಲೋಗಿ ತಂದಿಕ್ಕಿದಿ ಅಂತ ಕೇಳಿದೆ, ಎಲ್ಲೋಗಿ ತಂದಿಕ್ಕಿದಿ. ಮಟನ್ ಮಸಾಲ ಮಾಡಿ ಒಳಗೆ ಹಿಂದ್ಕೊಂಡು ಬ್ಯಾಸ್ಗೆ ಮಸಾಲ ಮಾಡಿ ಕುಡಿ. ನಿಮ್ಮಕ್ಕೆ ದೇವ್ರಿದ ಮೇಲ ಮತ್ತೆ ಕಾಡು ಹಾಳ್ತೀವ. ನಿಂಬಿನ ಬಣ್ಣಕ್ಕೆ ಹೋದ್ನೇವ ಎನಿಗೆ ಬಾ ಅಂತ ಕರೀತಿತ್ತು. ಈ ದೇವು ಹಾಡ್ತೀವಿ ಕೇಳಿದ್ರೆ ಇವು ಎಂತ ಹುಚ್ಚವರಿ. ಆದ್ರ ಯೆಹೋವಗೆ ಅಂತ ರೋಗ ಬಂದ್ರ ಮಗ ಅಭಿಷೇಕ ಎಲ್ಲಿಗೆ ಹೋಗಿಲ್ಲ. ಅಭಿಷೇಕ ಅವ ಏನ್ ಮಾಡ್ಯಾನ, ದೇವ್ರಿಗೆ ಘನಪಡಿಸ್ಯಾನ. ಆಮೇನ್ ಆಮೇನ್. ದೇವ್ರಿಗೆ ಘನಪಡಿಸ್ಯಾನ. ಮೊಯ್ಯಂತ ಮೊಯ್ಯೆಲ್ಲ ರೋಗ ಅದ. ದೇವ್ರ ಮ್ಯಾಗಿನ ಭಕ್ತಿ ಕಡಿಮೆ ಆಗಿದೆ. ಈಗ ನಮಗೊಂದು ರೋಗ ಐತಿರ್ಬೇಕು, ಎಲ್ಶಾಗಿ ರೋಗ ಬಂದೆ ಸತ್ತಾನ, ನನಗೆ ಭೀ ಯಾವ್ದಾರ ಒಂದು ರೋಗ ಬಂದೇ ಸಾಯ್ತೆ. ನಾ ಏನು ದೇವ್ರಿಗೆ, ಯಾಕಂದ್ರೆ ರೋಗ ಬಂದು ಸತ್ತ ಮೇಲೆ ನನಗೆ ದೇವ್ರು ಕರ್ಕೊಂಡು ಹೋಯ್ತಾನ. ಪರಲೋಕದಾಗ ಯಾವ ರೋಗ ಇರಲ್ದು, ಅಳು ಇರಲ್ದು, ಹಸು ಇರಲ್ದು, ಫಸ್ಟ್ ಕ್ಲಾಸ್ ಆರಾಧನೆ ಮಾಡ್ಕೊತಾ ಇರ್ತೇವೆ. ಯಾನು ಆಗಲ್ದೇನೆ ಏನು ತಪ್ಪನೆ ಅನುಕೂಲ ಯಾಕೆ ಹಾರೋಗದೆ ಇಲ್ಲ. ಯಾರು ಹಾಗೆ ಸಾಯ್ತೇವೆ, ನೆನ್ಪಿಟ್ಕೊ. ಕೆಮ್ಮರ ಸಾಯ್ತೇವೆ, ಹಾರ್ಟ್ ಅಟ್ಯಾಕರ್ ಆಯ್ತದ, ಸುಮ್ಮನೆ ಸುಗರ್ ಬರ್ತದೆ, ಏನಾರ ಆಯ್ತದ. ಅದು ಬರೋಣ ದೇವ್ರ ಹಿಂಗೆ ಮಾಡ್ಯಾರ ಅನ್ಬಾರ್ದು. ಯಾಕಂದ್ರೆ ದೇವ್ರು ಕರ್ಕೊಂಡು ನಡ್ದಾರ. ಏನು ಮಾಡ್ತಾರ, ದೇವ್ರು ಕರ್ಕೊಂಡು ನಡೆದಾರ. ದೇವ್ರು ಕರ್ಕೊಂಡು ನಡೆದ್ರೆ ಅಳೋದು, ದೇವ್ರು ಕರ್ಕೊಂಡು ನಡೆಯೋದು. ಯಾರು ಕರ್ಕೊಂಡು ನಡೆದಾರ? ದೇವ್ರು. ಯೆಹೋವನ ನನ್ನ ಮಕ್ಕಳಿಗೆ ದೇವ್ರು ಕೊಟ್ಟ, ದೇವ್ರು ತಗೊಂಡ, ದೇವ್ರ ನಾಮಕ್ಕೆ ಮತ್ ಮೈಯೆಲ್ಲ ರೋಗ ಬಂದು ನೀನು ದೇವ್ರಿಗೆ ಬಾಯಿ ಸಾಯಿ ಅಂದ್ರೆ ಹೇಳ್ತೀವಿ. ಏನಂತಾನೆ ಮೂರ್ಕೊಳಗೆ ಮಾತಾಡ್ಬೇಡ. ನಮ್ಮ ದೇವ್ರಿಂದ ಒಳ್ಳೇದು ಅಂತೇವೆ, ಕೆಟ್ಟದು ಹೊಂದಲ್ಲ. ನೋಡಿ ಮಗ, ಇವತ್ತು ಲಾಸ್ಟ್ ಹೇಳಿ ಮುಗಿಸ್ತೇವೆ. ಲಾಭ ಆದ್ರೆ ದೇವ್ರಿಗೆ ಘನಪಡಿಸೋರು ಭಾಳ ಮಂದಿ ಇತ್ತು. ಲಾಭ ಆದ್ರೆ 10 ಕರೋಡ್ದಾಗ 10 लाख ರೂಪಾಯಿ ದೇವ್ರಿಗೆ ಕೊಡಕ್ಕೆ ಹ್ಯಾಂಗೆ ಮೈಲಿಗೆ ಅದು ತಪ್ಪನೆ ಕೊಡ್ತೇವೆ. ಈಗ ಭೀ 100 ರೂಪಾಯಿ ಅಂದ್ರೆ 10 ರೂಪಾಯಿ ಕಾಣಿಕೆ ತೆಗೆದು ಸೈಡಿಗೆ ಇಟ್ಕೊಂಡು ಹೋಗ್ತೇವೆ. ಅದೇ ದೊಡ್ಡ ಮಾತಿದೆ. ಎಲ್ಲ ನಷ್ಟ ಆದ್ರೂ ಭೀ ದೇವರಿಗೆ ನಮ್ಮ ಆತ್ಮ ಸಮರ್ಪಣೆ ಮಾಡೋದೇ ಇಂಪಾರ್ಟೆಂಟ್ ಅದ. ಆಮೇಲೆ ಒಲೆ ಸುಮಸಿಕ್ಕಿ ಈ ಸಬ್ಜೆಕ್ಟ್ ಯಾಕೆ ತಂದೆ ಅಂದ್ರ ಚಂದ ಕೇಳ್ರಿ. ಈಗ ಅವ್ವರ ಕಾಲಿಗೆ ಇಲ್ಲಿ ಮಹಾರಾಷ್ಟ್ರಕ್ಕೆ ದಿವ್ನಿಗೆ ಒಯ್ದಿದ್ದೇವೆ ನಾವು. ಭಾಳ ತಕಲಿಪಿ, ಅಂತ ತಕಲಿಪಿ ತಟ್ಕೊಂಡ್ಬೇಕಿ ಮಗಳು ಯಾರಿಗೆ ಘನಪಡಿಸಲ್ಲ? ಯೇಸು ಕ್ರಿಸ್ತನ ಚಪ್ಪಾಳೆ ತಟ್ಬೇಕು ಜೋರಾಗಿ. ಬಂದ್ ನೋಡಿದ್ ಮಗ
ಈ ಕಾಲೇನೈತದ ಮಗ ನನಗೆ ಸ್ವಾಮಿ ಇವ್ನಿಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ತಿರ್ಗಾ ಜಾಗ ತಿರುಗಿದೆ ಕರೆಕ್ಟ್ಗೆ ಅವ್ರಿಗೆ ಯಾರು ಕರ್ಕೊಂಡು ಹೋಗ್ಲಕ್ಕೆ ಬಂದಾರ ಹಾಂ ಯಾರು ಮಕ್ಕಳು ಮೊಮ್ಮಕ್ಕಳು ಕಿರುಮೊಮ್ಮಕ್ಕಳು ಕಂಡು ಸತ್ತಾರ ಸತ್ತಿಲ್ಲ ಹಾಂ ಕೆಲವ್ರು ಮದುವೆ ಮಾಡ್ಕೊಂಬಂದ್ರೆ ಸಾಯ್ಲತ್ತಾರ ಅವ್ರಿಗೆ ದೇವ್ರು ಕರ್ಕೊಂಡು ನಡೆದ ಗಾಡಿ ಓಡಿಸಿ ಬಸ್ಸಿನ ಗಾಡಿ ಬಿದ್ದಿಲ್ಲ ದೇವ್ರು ಕರ್ಕೊಂಡು ನಡೆದಾರೆ ಅವ್ರಿಗೆ ಹಾಂ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ನೆನ್ಪಿಟ್ಕೊ ದೇವ್ರು ಕರ್ಕೊಂಡು ಹೋಗೋದು ಬೇರೆ ಮತ್ತು ದೇವ್ ಕರ್ಕೊಂಡು ಹೋಗೋದ್ವಿ ದೇವ್ ಕರ್ಕೊಂಡು ಹೋಗಿ ಯಾರಿಗೆ ಕರ್ಕೊಂಡು ಹೋಗಿ ದೇವ್ ಯಾರು ಹೇಳಿ ಉತ್ತರ ಕೊಡ್ತೇವೆ ಭೋಗ ಭೋಗ ಪುರುಷನ್ ನೋಡಿರಿ ಸತ್ತನ ಕಾಲು ಹಿಡಿದು ದರ ಹೇಳ್ತಾನೆ ಹೋಗ್ಯಾರ ಹೋಗಿಲ್ಲ ದೇವ್ ಭೀ ಕರ್ಕೊಂಡು ಹೋಗ್ತಾನೆ ದೇವ್ರು ಭೀ ಕರ್ಕೊಂಡು ಹೋಗ್ತಾನೆ ನಿಮ್ಮ ಕೈ ಯಾರ ಕೈಯಾಗ ಕೊಡ್ಬೇಕು ಮಗ ದೇವ್ರ ಕೈಯಾಗ ಮಗ ಆಮೇಲೆ ಯಾಕೆ ಕೈ ಕೊಡ್ಬೇಕು ನಿಮ್ಮ ಕೈ ಬಡವ ಲಾಜಾರಗ ಅನ್ನ ಇದ್ದಿಲ್ಲ ಉಳ್ಳಾಕಿದ್ದಿತ್ತ ರೊಕ್ಕ ಇದ್ದೀವ ಯಾರಿಗೆ ಘನಪಡಿಸ್ಯಾನ ಓಟ್ ಬಡವ್ರು ಇದ್ದೇವೆ ನಮ್ಮ ವಿಷಯಕ್ಕೆ ನಾವು ಯಾರ ಇಲ್ಲಿ ನಾಳೆಗೆ ಬಿರಿಯಾನಿ ಮಾಡಿದ್ರೆ 2 ಕಿಲೋ ಪಲ್ಯ ತಂದು ಓಟೆ ತಾಳಿಸ್ಕೊಂಡು ಮುಪ್ಪಲೆ ರೊಕ್ಕ ಇಟ್ಟ ದೇವ್ರು ನಮ್ಗೆ ಹಾಂ ಓಟ್ ಇವತ್ತು ಯಾಕೆ ಕಮ್ಮದ ನಮಗೆ ಕ್ರಿಶ್ಚಿಯನ್ರಿಗೆ ಯೇಸು ಸ್ವಾಮಿ ಹೆಸರು ತಗೊಂಡಿದ್ದೆವು ಇವತ್ತು ದೇವ್ರು ನಮ್ಗೆ ಉನ್ನತಿಗೆ ತಂದಾರ ಚಪ್ಪಾಳೆ ತಡಬೇಕು ಜೋರ ನಾವು ಹೇಳ್ಕೊಂಬಾರಿಲ್ಲ ನಾವು ಹಿಂದಕ್ಕ ಒಂದು ಪಂಚಿ ಸೊಲ್ಸ್ ಕೇಳಕ್ ಹೋದ್ರೆ ಏನ ನಿಮಗೆ ಖೂನದ ಜನ ಹೋಗಿ ಹಿಂಗೆ ಬೇಡ್ಕೊಂಬಸ್ತಕ್ಕ ಹಡಿಗೆಗಳು ಹೇಳ್ತೀವಿ ಇವ್ರು ಭಜ್ಜಿ ಎಲ್ಲ ನೀಡ್ಸ್ಕೊಳಕ್ ಹೋಯ್ತೀರ ಏನು ಯಾವ ಭಜ್ಜಿ ನೀಡ್ರಿ ಯಾಕ ಯೇಸು ಸ್ವಾಮಿ ಕೊಂಡಿದ್ದೀರಿ ಯಾವ ಭಜ್ಜಿ ನೀಡ್ರಿ ಇವು ಭಜ್ಜಿ ತಿಂತಿರ್ತಿ ಮರುದಿನ ಕಜ್ಜಿ ಕಜ್ಜಿ ಆಗ್ಲತ್ತಾವ ಯಾರಿಗಾರ ಸ್ವಾಮಿ ಕಜ್ಜಿ ಆಗ್ಲತ್ತಾವ ಯಾರಿಗಾರ ಅಭಿಷೇಕ್ ಕಜ್ಜಿ ಬಂದು ನಿಮಗೆ ಖೋನಿಲ್ಲ ಒಬ್ಬರು ಕಜ್ಜಿ ಒಬ್ಬರು ಕರ್ಕೋತೀವಿ ಅವ್ರು ಭಜ್ಜಿ ಬಿಡ್ತಿಲ್ಲ ಅವ್ರಿಗೆ ಕಜ್ಜಿ ಬಿಡ್ತೀವಿ ಇಲ್ಲ ಈಗ ಯೇಸು ಸ್ವಾಮಿ ಹಿಡ್ಕೊಂಡಿದ್ದೇವೆ ಎಲ್ಲನೇ ಬಿಟ್ಟು ಹೋಗ್ಯದ ಚಪ್ಪಾಳೆ ತಡಬೇಡ ನೀನೇ ಐಶ್ವರ್ಯವಂತ ನೀನೇ ಐಶ್ವರ್ಯವಂತ ನಮ್ಮಪ್ಪ ಹೆಂಗನಂದ್ರ ಆತನ ಜೀವ ಪಟ್ಟು ನಮಗೆ ಬದುಕಿಸ್ಯಾನಪ್ಪ ಚಪ್ಪಾಳೆ ತಡಬೇಕು ಊರಾಗ ಹೋಗ್ಲತ್ರ ಚಪ್ಪಲಿ ಹೊರಗೆ ಹೋಯ್ತಿದ್ದೆವು ಊರಾಗ ಇನ್ನ 5 ನಿಮಿಷ ಟೈಮ್ ಕೊಡ್ತೀನಿ 5 ನಿಮಿಷ ठंड गरम बोले आमेन बोले आमेन कच्चे आमेन 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 लास्ट ಅವ್ರ ಭಜ್ಜಿ ಬಿಡ್ತಿಲ್ಲ ಅವ್ರಿಗೆ ಖಜ್ಜಿ ಬಿಡ್ತಿಲ್ಲ ಈಗ ನಾವು ಯಾರಿಗೆ ಬಿಡಲ್ಲ ಅಂತಿದ್ದೇವೆ ಯೇಸು ಕ್ರಿಸ್ತ ಆಮೇಲೆ ನಾವು ಹೆಂಗೆ ಕಿರಲಿ ಅಭಿಷೇಕ್ ದೇವರಿಗೆ ಆರಾಧನೆ ಮಾಡ್ತೇವೆ ಯಾರಿಗೆ ಖಜ್ಜಿ ಆಗ್ಲತ್ತೇವೆ ಈಗ ಯಾರಿಗೆ ಆಗ್ಲತ್ತೇವೆ ಯೋಗಂತ ರೋಗ ಬಂದ್ರೆ ಏನ್ ಮಾಡಿ ಅದನ್ನ ದೇವ್ರಿಗೆ ಘನಪಡಿಸ ಅವನ ಪ್ರಾರ್ಥನೆ ದೇವ್ರಿಗೆ ಪರಲೋಕದಿಂದ ಭೂಮಿಗೆ ತಂದದ ಚಪ್ಪಾಳೆ ತಡಬೇಕು ಜೋರಾಗಿ ನಮ್ಮ ಪ್ರಾರ್ಥನೆ ಹೆಂಗದ ಯೋಚನೆ ಮಾಡಿ ಒಂದಲ್ಲಿ ಪ್ರೇರಣೆ ಹೋಗಿದ್ದು ಪ್ರಾರ್ಥನೆ ಮಾಡತ್ತ ದೇವಿ ನೀ ಬಿಟ್ಟು ನಾ ಹೋಗಲ್ಲ ನೀ ಬಿಟ್ಟು ನಾ ಹೋಗಲ್ಲ ನೀ ಬಿಟ್ಟು ನಾ ಹೋಗಲ್ಲ ಯಾಕೆ ಹೋಗಲಿ ಲಾಸ್ಟಿಗೆ ಸೋತೋದ್ಮೇಲೆ ಅನ್ಬೇಕಲ್ಲ ಯಾವನ ದೇವ್ರಿ ನೀ ಯಾಕೆ ಹೋಗಲಿ ನಾ ಹೋಗಲ್ಲ ಇವ್ ಸಾವಿರ ಏನ್ ತಿಂದು ಹೋಯ್ತಿ ಅಂದ್ರೆ ಭೂಮಿಗಳಿಗೆ ಮಾಲಕ್ ಇಲ್ಲ ಭೂಮಿಗಳಿಗೆ ಕರ್ಜಕ ಮಾಡಿಸಿ ಕರ್ಜಕ ತಿಂದು ಹೋಯ್ತಿ ಅಂದ್ರೆ ನೆಂಟರ ದಾವತ್ ಮಾಡಿ ಕಳ್ಸಾರ ಅಂತಾರೆ ಇಲ್ಲ ಕೋಳಿಗೆ ತಿಂದು ಹೋಯ್ತಿ ಕರ್ಜಕ ಬೇಕಾ ಇಲ್ಲ ಅಂತೇಳಿ ತೆಂಗು ತಿಂತಿ ಅದು ಹ್ಯಾಂಗ ತಿನ್ಬಾರ್ದು ನಮ್ಮ ಜೀವ ತಿನ್ಲಕ್ ಬರ್ತದ ಹಲವುಯ ಅದು ಹ್ಯಾಂಗ ತಿಂತದ ಆ ಜೀವ ಕಾಪಾಡ್ಬೇಕಾದ್ರೆ ನಮ್ಮೊಳಗೆ ಯಾರು ಇರ್ಬೇಕು ಯೇಸು ಕ್ರಿಸ್ತ ಚಪ್ಪಾಳೆ ತಡಬೇಕು ಜೋರಾಗಪ್ಪ ಅಲ್ಲೇ ಖಾದಿ ನೋಡತ್ತವ ನಿಮಕ ಚಿಂತಿ ನನಗದ ಕರೆಕ್ಟ್ ಸಬ್ಜೆಕ್ಟ್ ಮುಗಿಬೇಕಿಲ್ಲ ಸಬ್ಜೆಕ್ಟ್ ಮುಗಿಬೇಕು ಒಳ್ಳೆ A4 ಆಪಲ್ ಅಂತ ಹೋದಂದ್ರೆ B4 ಬಾಲ್ ಯಾರು ಹೇಳ್ಬೇಕು ಹಾ ಫೇಲ್ ಆಗ್ಬೇಕಾಯ್ತು ಇಲ್ಲ ಪೋಲೇಸು ಮಸೀಕಿ ಯಹೂಬನ್ ಪ್ರಾರ್ಥನೆ ದೇವ್ರಿಗೆ ಕೆಳಗ್ ತಂದರ ದೇವ್ರನ್ನ ತರ ಯೌವಾ ನಿನ್ನಂತ ಭಕ್ತ ಎಲ್ಲಿ ಬಿನೆಲ್ ಮಗ ಚಪ್ಪಾಳೆ ತಡಬೇಕ ನಿನ್ನಂತ ಭಕ್ತ ಎಲ್ಲಿ ಬಿಲ್ ಯೌವಾ ಈಗ ನಾನು ನಿನಗ ಎಲ್ಲ ಶಾಪ ತೆಗೆದಾಕಿ ಡಬಲ್ ಆಶೀರ್ವಾದ ಮಾಡಕ್ ಹೊಂಟಿದೆ ಚಪ್ಪಾಳೆ ತಡಬೇಕ ಡಬಲ್ ಬ್ಲೆಸ್ಸಿಂಗ್ 10 ಮಂದಿ ಮಕ್ಕಳವನ 20 ಮಂದಿ ಮಕ್ಕಳು 7,000 ಕುರಿಯವನ 14,000 ಕುರಿ ಧನ ಮಟ್ಟಿ ಸಂಪತ್ ಸೇವಕರು
ಎಲ್ಲರೂ ಹೆಚ್ಚಾಗಿ ಮಕ್ಕಳು ಮೊಮ್ಮಕ್ಕಳು ಕಂಡು ಯಹೋಬ ಯಾತ್ರೆ ಮುಗಿಸ್ಯಾನ. ಹಲ್ಲೆಲೂಯಾ. ಕಷ್ಟದಾಗ ದೇವ್ರಿಗೆ ಬೈದಿವಿ, ದೇವ್ರಿಗೆ ಘನಪಡಿಸನ, ಲಾಸ್ಟಿಗೆ ಏನಾಗ್ಯದ ಅವನಿಗೆ ಡಬಲ್ ಆಶೀರ್ವಾದ. ಆಮೇಲೆ ದೇವ್ರ ಮಾತು ಕೇಳಿದ್ರಿ ಡಬಲ್ ಆಶೀರ್ವಾದ ಆಯ್ತದ. ಇವತ್ತು ನಿಮಗೆ ರೋಗ ಆಯ್ತಿರ್ಬೇಕು, ದೇವ್ರಿಗೆ ಬಿಡ್ಬಾರ್ದು, ಡಬಲ್ ಬ್ಲೆಸ್ಸಿಂಗ್ ನಿಮ್ಗೆ ಇಳಿದು ಹೊಂಟದ. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಆನೆ ವಲಯಸ್ಸು ಮಸೀಕಿ ಭೋಗ ಪುರುಷಕ್ಕೆ ದೇವು ಹೋಯ್ತದ, ದೂತರು ಹೋಯ್ದವ್ ನರಕದಾಗ. ಲಾಜರ್ ಎಲ್ಲ ಹೇಳ್ರಿ, ಅಬ್ರಾಮ್ ಎಲ್ಲ ಮ್ಯಾಕ್ ನೋಡಿ, ಎಲ್ಲರೂ ಮ್ಯಾಕ್ ನೋಡಿ, ಮ್ಯಾಕ್ ಜಲ್ ಮ್ಯಾಕ್ ನೋಡಿ, ಮುಗಿಸ್ಲತ್ತೆ ಈಗ ವಾಕ್ಯನ. ಮ್ಯಾಕ್ ನೋಡಿ, ಮ್ಯಾಕ್ ನೋಡಿ, ಮ್ಯಾಕ್ ತಗಡಿಕೆ ಮಗುಲಿಗೆ ನೋಡಿ. ಅಬ್ರಾಮ್ ಎಲ್ಲನ ಕನ್ಫ್ಯೂಸ್ ಆಗಿರೋದು ಬಾಬರಿಗೆ. ಹೌದು, ಭಯ ಬರ್ತದಾಗ ಬಾಬಾ ಜನ ಓಲೆ ಸಿಕ್ಕಿ. ಹಲ್ಲೆಲೂಯಾ. ಅಬ್ರಾಮ್ ಎಲ್ಲನ ಪರದೇಶ ಎಲ್ಲನ ಮ್ಯಾಕ್ ನೋಡಿ, ನಮ್ಮ ಇನ್ನೂ ಮ್ಯಾಕ್ ನೋಡಿ ಮುಗಿಸ್ತೇನೆ. ಹಸು ಆಯ್ತಾ ಇನ್ನು ಏಸ್ ಮಗುನವ ಕೆಳಗಿನ ಏಸ್ ಮಗುನವ ನನಗಂದ್ರಿ ಏಸ್ ಮಗುಲವ ಒಂದು 7 ಅವತ್ತು ಯಾರಂದ್ರಿ ಮಗುಲ ಹೆಸವ ನೋಡಿ ಮುಗಿಸಾರ. ಓಕೆನಾ? ಇದೊಂದರ ಉತ್ಸವ ಮುಗಿಸುತ್ತೆ. ಎರಡನೇ ಕೋರಿತ ಮೈಕಿನ ಹೋದವ್ರಿಗೆ ಮಗುಲ್ರ ತೋರ್ಸರಿ. ಅಣ್ಣರ ನೋಡತ್ತರಿ ಹತ್ಕೊಂಡು ನಾವೇ ನೋಡತ್ತೀವಿ, ಉಂಡ್ರು ಉಣ್ತಿದ್ರಿಲ್ಲ. ಎರಡನೇ ಕೋರಿತ ಟ್ರೈ ಮಾಡಿ ನಾವು 12ನೇ ಅಧ್ಯಾಯ ಮೊದಲನೇ ವಚನ ಕನ್ನಡ ನೋಡ್ರಿ. ಯಾರ ಹೊಗಳಿಕೊಳ್ಳುವುದು ವಿಹಿತವಿಲ್ಲದಿದ್ದರೂ ಪಟ್ಟದ ಓದಬೇಕಿಲ್ಲ. ಅದು ನನಗೆ ಅವಶ್ಯವಾಗಿದೆ, ಅದು ನನ್ನ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು. ದರ್ಶನ ಅಂದ್ರೆ ಏನು? ದರ್ಶನ ಅಂದ್ರೆ ಏನು? ದರ್ಶನ ಅಂದ್ರೆ ಏನು? ನೋಡದ್ರಿ, ದರ್ಶನ ನೋಡೋದ್ ಮುಂದಾದ ನೋಡೋದ್ ಮ್ಯಾಗಿಂದೆಲ್ಲ ಪರಲೋಕ ಹೆಂಗದ. ಯೋಹಾನ ಸುವಾರ್ತೆ ಬರ್ದಾನೆ, ಪ್ರಕಟಣೆ ದರ್ಶನ ನೋಡೇನ ನೋಡಿಲ್ಲ? ಪರಲೋಕ ದರ್ಶನ ಸಿಂಹಾಸನ ಎಲ್ಲ ದರ್ಶನ ನೋಡೇನೆ. ದರ್ಶನ ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನು ಯಾರಲ್ಲ ಮನುಷ್ಯ? ಕ್ರಿಸ್ತನಲ್ಲ ಅವ ಯಾರಲ್ಲ ಮನುಷ್ಯ? ಗಚ್ಚನ್ನು ಮುಗಿಸ್ಲತ್ತೆ ಯಾರಲ್ಲ ಮನುಷ್ಯ? ಯಾರಲ್ಲ ಮನುಷ್ಯ? ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 14 ವರ್ಷಗಳ ಹಿಂದೆ ಮೂರನೇ ಆಕಾಶದ ಪರ್ಯಂತರಕ್ಕೂ. ಏಸ್ ಆಕಾಶ? ಮೂರನೇ ಕೆಳಗಿನ ಯಾರು ಬಂದಲ್ಲ ದಂಡ ಕೊಡ್ಬೇಕೆ ಕೋಲೇಸು ಮಸೀಕಿ ಬೈಬಲ್. ಏಸ್ ಆಕಾಶ? ಮೂರನೇ ಆಕಾಶ ಪರ್ಯಂತರದಿಂದ ಮ್ಯಾಗೆ 3ನೇ ಆಕಾಶ ಪರ್ಯಂತರ ಒಬ್ಬ ಮನುಷ್ಯ ನೋಡುತ್ತಾರೆ. ಹಲ್ಲೆಲೂಯಾ. ನಾವು ಕೆಳಗಿರಲಿಲ್ಲ ಮಗ, ನಾವು ಆಕಾಶದಲ್ಲಿ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಬಲ್ಲಿರಲಿದ್ದೇವೆ. ಚಪ್ಪಾಳೆ ತಡಬೇಕು ಜೋರಾಗಿ. ನೀವು ಭೂಮಿಗೆ ಸಂಬಂಧಪಟ್ಟರಿಲ್ಲ, ನೀವು ಪಾತಾಳಕ್ಕೆ ಸಂಬಂಧಪಟ್ಟರಿಲ್ಲ. ಯಹೋಬ ದೇವ್ರಿಗೆ ಘನಪಡಿಸನ, ಯಹೋಬಗ ದೇವ್ರಿಗೆ ಘನಪಡಿಸ್ಯಾರ. ಇವತ್ತು ತಮ್ಮರು ದೇವ್ರಿಗೆ ಘನಪಡಿಸ್ಕೊತಾರ. ಈ ದೇವ್ರಿಗೆ ತಮ್ಮ ಘನಪಡಿಸ್ಬೇಕಂದ್ರೆ ಇವ್ರಕ ಪೈಲಕ ಅವ್ವ ಬಾಬಾ ದೇವ್ರಿಗೆ ಘನ ಪಡಿಸ್ಯಾರ. ಹಲ್ಲೆಲೂಯಾ. ಆ ದೇವ್ರ ನನ್ನನ್ನು ಘನಪಡಿಸುವವರನ್ನು ನಾನು ಘನಪಡಿಸುತ್ತೇನೆ. ಯಹೂಬ ದೇವ್ರಿಗೆ ಘನಪಡಿಸ್ಯಾರ, ಯಹೂಬಗ ದೇವ್ರ ಘನಪಡಿಸ್ಯಾರ. ಮತ್ತೆ ಈ ಕುಟುಂಬ ದೇವ್ರಿಗೆ ಘನಪಡಿಸ್ಯಾರ, ಈ ಕುಟುಂಬಕ್ಕ ದೇವ್ರ ಘನಪಡಿಸ್ತಾರ. ನಾವೆಲ್ಲರೂ ದೇವ್ರಿಗೆ ಘನಪಡಿಸಿದೆವು. ನಮಗ್ ಘನ ಯಾರು ಪಡಿಸ್ಬೇಕೀಗ? ದೇವ್ರು ಪಡಿಸ್ತಾರ. ನಮ್ಗೆಲ್ಲರಿಗೂ ದೇವ್ರ ಘನಪಡಿಸಿ ಆತನ ರಾಜ್ಯದಲ್ಲಿ ಸೇರಿಸ್ಕೊಳ್ತಾರ. ಆಮೇಲೆ ಬೋಲೇಸು ಮಸೀಕಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರಲಿ. ಈಗ ಆಕಳಿಕೆ ಬಿಡಬಹುದು. ದೇವ್ರು ನಿಮ್ಗೆ ಆಶೀರ್ವಾದ ಮಾಡಿ. ಮತ್ತು ಕೊನೆ ಪ್ರಾರ್ಥನೆ ನಮ್ಮ ರಮೇಶ್ ಅಣ್ಣ ಪ್ರಾರ್ಥನೆ ಮಾಡ್ತಾನೆ. ಹಣ್ಣು ಪೈಲೆ ಬಂದು ನಾ ಹಾಡ್ತಿದ್ದಿಲ್ಲ, ಸಾರಿ. ಮತ್ತು ಹಣ್ಣು ಬಂದಾಗ ಹಣ್ಣು ಪ್ರಾರ್ಥನೆ ಮಾಡುವೆಲ್ಲ ಪರಲೋಕ ಪ್ರಾರ್ಥನೆ ಹೇಳ್ಬೇಕು ಅಷ್ಟು ಸಾಕು.